letter series form a major role in various competitive examination. Under this section, there are large variety of patterns that are possible, and students able to understand various patterns that are able to do well in this type of questions. Hi viewers, this is Geeta KR from Trickwisers YouTube channel. Please subscribe and watch full video. Let us get started today's topic. Numbers ಮತ್ತು ಲೆಟರ್ ಸೀರೀಸ್ ತುಂಬ ಇಂಪಾರ್ಟೆಂಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಇವತ್ತಿನ ವಿಡಿಯೋದಲ್ಲಿ ನಂಬರ್ ಸೀರೀಸ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ನಂಬರ್ ಸೀರೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು miscellaneous series, product series, difference series, squares or cubes series, and fifth one is combination series. So ನಂಬರ್ ಸಿಸ್ಟಮ್ನ ಈ ಥರ ಕ್ಲಾಸಿಫೈ ಮಾಡ್ತೀವಿ. ಸೊ ಒಂದೊಂದು ಪ್ಯಾಟ್ರನ್ನ ಯಾವ್ಯಾವ ಥರ ಸಾಲ್ವ್ ಮಾಡೋದು ಮತ್ತು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಡಿಫರೆನ್ಸ್ ಸೀರೀಸ್ ಫರ್ದರ್ ಡಿವೈಡೆಡ್ ಇಂಟು ನಂಬರ್ ಸೀರೀಸ್ ವಿತ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಆ್ಯಂಡ್ ನಂಬರ್ ಸೀರೀಸ್ ವಿತ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಡಿಫ್ರೆನ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ ಸೀರೀಸಲ್ಲಿ ಅಗೇನ್ ವಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಆಫ್ ಸೀರೀಸ್. ಒಂದು ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇರುತ್ತೆ, ನೆಕ್ಸ್ಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಡಿಫ್ರೆನ್ಸ್ ಇರುತ್ತೆ ಕ್ವಶನಲ್ಲಿ. ಫಾರ್ ಎಕ್ಸಾಂಪಲ್ ಫಸ್ಟು ನಂಬರ್ ಸೀರೀಸ್ ವಿತ್ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಅಂದರೆ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಅಂದರೆ ಇವಾಗ ಕೊಟ್ಟಿರೋ ಅಂಥ ಕ್ವಶನ್ಸಲ್ಲಿ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಇಟ್ ಮೇ ಬಿ ಎ ಮೈನಸರ್ ಆಗಿರ್ಬೋದು, ಅಡಿಷನರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ 1 3 5 7 9 ಎಕ್ಸೆಟ್ರಾ ಈ ಥರ ಬಂದಾಗ ನೆಕ್ಸ್ಟು ಏನು ಬರುತ್ತೆ ಅಂತ ಹೇಳಿದರೆ, ಸೊ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಅಂದರೆ ಸೊ +2 +2 +2 +2 ಈ ಥರ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಬರುವಂಥ ಈ ಥರ ಟೈಪ್ ಆಫ್ ಕ್ವಶನ್ಸಲ್ಲಿ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇರುತ್ತೆ. ಇದೇ ಥರ ಯಾವುದಾದ್ರೂ ಕ್ವಶನ್ಸ್ನ ಕೇಳ್ಬೋದು. ಸೊ ನೆಕ್ಸ್ಟು ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಡಿಫ್ರೆನ್ಸ್ ಅಂದರೆ ಸೊ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಡಿಫ್ರೆನ್ಸ್ ಅಂದರೆ ಈ ಟೈಪ್ ಆಫ್ ಕ್ವಶನ್ಸಲ್ಲಿ ಇಟ್ ಮೇ ಬಿ ಎ ಇನ್ಕ್ರೀಸರ ಆಗ್ಬೋದು ಅಥವಾ ಡಿಕ್ರೀಸರ ಆಗ್ಬೋದು. ಎಕ್ಸಾಂಪಲ್, ಸೊ ಇವಾಗ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಇತ್ತು. ಸೊ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಅಂದರೆ ಸೊ ಇವಾಗ 1 ಇದೆ. ಸೊ 1 + 1 2 +2 ಇವಾಗ 1ಗೆ +1 ಸೇರಿಸಿದ್ರೆ 2 2 + 2 4 ಆ್ಯಂಡ್ 4 + 3 7. ಸೊ ಈ ಥರ ಅಂದರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಡಿಫ್ರೆನ್ಸ್ 1 2 3 ಆ ಥರ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಅದೇನೇ ಹಿಂಗೆ ಬ್ಯಾಕ್ವರ್ಡ್ 4 7 2 1 ಆ ಥರನಾದರೂ ಡಿಫ್ರೆನ್ಸ್ ಬರೋದನ್ನ ನಾವು ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ನಂಬರ್ ಟೈಪ್ ಆಫ್ ಸೀರೀಸ್ ಅಂತ ಹೇಳ್ತೀವಿ. Next type of series is product series. So terms obtained by process of multiplication ಅಂದರೆ ಮಲ್ಟಿಪ್ಲಿಕೇಶನ್ ಏನು ಪ್ರೋಸೆಸ್ ಇದೆಯೋ ಅದನ್ನು ನಾವು ಪ್ರಾಡಕ್ಟ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಏನಂದರೆ ಇದೆ ಕಾನ್ಸ್ಟೆಂಟ್ ಫ್ಯಾಕ್ಟರ್ಸಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಕಾನ್ಸ್ಟೆಂಟ್ ಫ್ಯಾಕ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀವಿ. ಸೊ 2 2s 4 4 2s 8 ಮತ್ತು ಇಲ್ಲಿ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಬಂದುಬಿಟ್ಟು 2, ಎಲ್ಲಾದರೂ 2 2 ಇಂದ ಮಲ್ಟಿಪ್ಲಿಕೇಶನ್ ಆಗಿದೆ. ಸೊ ನೆಕ್ಸ್ಟ್ ಟರ್ಮು 64 2s 128 ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಮತ್ತು ನೆಕ್ಸ್ಟು ಈ ಪ್ರಾಡಕ್ಟ್ ಸೀರೀಸಲ್ಲಿ ಬರೋ ಅಂಥದ್ದು ಡಿಕ್ರೀಸಿಂಗ್ ಡಿಫ್ರೆನ್ಸ್ ಆ ಥರ ಬರುತ್ತೆ ಸೀರೀಸ್. ಸೊ ಎಕ್ಸಾಂಪಲ್ 420 80 240. ಸೊ
ನೆಕ್ಸ್ಟ್ ನಂಬರ್ ಸೀರೀಸ್ ಯಾವುದು ಅಂತ ಕ್ವಶನ್ಸ್. ಸೊ ಇಲ್ಲಿ ಡಿಕ್ರೀಸಿಂಗ್ ಫ್ಯಾಕ್ಟರ್ ಅಂದರೆ ಸೊ 4 5 5 2 24 80, ನೆಕ್ಸ್ಟು 83 ಸೊ ಈ ಥರ ಡಿಕ್ರೀಸಿಂಗ್ ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ಬರೋದು 480 ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಲ್ಲಿ ಪ್ರಾಡಕ್ಟ್ ಸೀರೀಸಲ್ಲಿ ಇಟ್ ಮೇ ಬಿ ಎ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಆಗಿರ್ಬೋದು ಅಥವಾ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫ್ಯಾಕ್ಟರ್ಸಿಂದನೂ ಇದು ಮಲ್ಟಿಪ್ಲೈ ಆಗ್ಬೋದು. ಅಂಥ ಟೈಪ್ ಆಫ್ ಸೀರೀಸ್ನ ನಾವು ಪ್ರಾಡಕ್ಟ್ ಸೀರೀಸ್ ಅಂತ ಕರಿತೀವಿ. ಟೈಪ್ ಆಫ್ ಸೀರೀಸ್ ಈಸ್ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ಸೀರೀಸ್. ಸೊ ನೇಮ್ ಒಂದಲೇ ಹೇಳ್ತಿದೆ, ಸ್ಕ್ವೇರ್ ಮತ್ತು ಕ್ಯೂಬ್ ಸೀರೀಸ್ ಅಂದರೆ ವಿಚ್ ಈಸ್ ರಿಲೇಟೆಡ್ ಟು ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ನಂಬರ್. ಸೊ ನೀವು ಈ ಸೀರೀಸ್ನ ನೀವು ಮಾಡಬೇಕಂದ್ರೆ ಫಸ್ಟು ನೀವು ಸ್ಕ್ವೇರ್ಸ್ ಮತ್ತು ಕ್ಯೂಬ್ಸ್ನೆಲ್ಲ ನಂಬರ್ಸ್ನ ಕಲಿಬೇಕಾಗುತ್ತೆ. ನೆಕ್ಸ್ಟು ನಂಬರ್ಸ್, ಪ್ರೈಮ್ ನಂಬರ್ಸ್ ಏನೇನು ಬರುತ್ತೋ. ಸೊ ನಾನು ಲಾಸ್ಟ್ ಕ್ಲಾಸು ನಂಬರ್ ಸಿಸ್ಟಮ್ ಮಾಡಿದ್ದೀನಲ್ಲ, ಸೊ ಆ ವಿಡಿಯೋನ ವಾಚ್ ಮಾಡಿ. ಸೊ ಇಂಪಾರ್ಟೆಂಟು. ಸೊ ಇಲ್ಲಿ ಸ್ಕ್ವೇರ್ಸ್ ಮತ್ತು ಕ್ಯೂಬ್ ಸೀರೀಸಲ್ಲಿ ಯಾವ ಥರ ಪ್ಯಾಟರ್ನ್ಸ್ ಕೇಳ್ತಾರೆ ಅಂದರೆ ಇಟ್ ಮೇ ಬಿ ಎ ಸ್ಕ್ವೇರ್ಸ್ ಆಫ್ ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದರೆ ಹೇಳಿದ್ದೀನಿ, ಸೊ ಕೌಂಟಿಂಗ್ ನಂಬರ್ಸ್ ಅಂತ. ಸೊ ಕೌಂಟಿಂಗ್ ನಂಬರ್ಸ್ ಅಂದರೆ ಯಾವ ಥರ ಕೌಂಟ್ ಮಾಡ್ತೀರಾ, 1 2 3 4 ಆ ಥರ ಕೌಂಟ್ ಮಾಡ್ತೀರಾ. ಸೊ ಇಟ್ ಮೇ ಬಿ ಎ ಸ್ಕ್ವೇರ್ಸ್ ಆಫ್ ನ್ಯಾಚುರಲ್ ನಂಬರ್. ಸೊ ಈ ಎಕ್ಸಾಂಪಲ್ 1 4 9 16, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್. ಸೊ ನೆಕ್ಸ್ಟ್ ಸೀರೀಸ್ ಏನು ಬರುತ್ತೆ, 5 ಸ್ಕ್ವೇರ್. ಸೊ ಆನ್ಸರ್ ಈಸ್ 25. ಈ ಥರ ಪ್ಯಾಟರ್ನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಕೇಳ್ತಾರೆ ಅಂದರೆ ಸ್ಕ್ವೇರ್ಸ್ ಆಫ್ ಹಾರ್ಡ್ ನಂಬರ್ಸ್. ಸೊ ಹಾರ್ಡ್ ನಂಬರ್ಸ್ ನಿಮಗೆ ಗೊತ್ತು, ಅದರದ್ದು ಸ್ಕ್ವೇರ್ಸ್. ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್, ಸೊ 9 ಸ್ಕ್ವೇರ್. ಸೊ 9 ಸ್ಕ್ವೇರ್ ಇದು ಈ ಸೀರೀಸ್ನ ಈ ಪ್ಯಾಟ್ರನ್ನ ಫಾಲೋ ಮಾಡ್ತಿದೆ. ಸೊ ಇಲ್ಲಿ 7 ಸ್ಕ್ವೇರ್ವರೆಗೂ ಕ್ವಶನ್ಸ್ ಕೊಟ್ಟಿದ್ದಾರೆ. ನೀವು ನೆಕ್ಸ್ಟ್ ಸೀರೀಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ 9 ಸ್ಕ್ವೇರ್. 9 ಸ್ಕ್ವೇರ್ ಈಸ್ 81 ಈಸ್ ದಿ ಆನ್ಸರ್ ಫಾರ್ ದಿಸ್ ಸೀರೀಸ್. ಸೊ ನೆಕ್ಸ್ಟು ಯಾವ್ದು ಈ ಥರನಾದ್ರು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾರ್ಡ್ ನಂಬರ್ಸಿಂದು ಸ್ಕ್ವೇರ್ ನಂಬರ್ಸ್ನ ಕೇಳಿದರು. ಸೊ ಇಟ್ ಮೇ ಬಿ ಎಸ್ ಸ್ಕ್ವೇರ್ಸ್ ಆಫ್ ಈವನ್ ನಂಬರ್ ಆದ್ರೂ ಕೇಳ್ಬೋದು. ಈವನ್ ನಂಬರ್ಸ್ ಗೊತ್ತು, ಸೊ ಅದ್ರ ಸೀರೀಸ್ ಆದರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 2 4 6 8 10. 10 square is 100. So 100 is the answer for this series. Next series. ಸೊ ಈ ನಂಬರ್ ಸೀರೀಸಲ್ಲಿ ನಿಮಗೆ ಮಿಸ್ಸಿಂಗ್ ನಂಬರ್ ಆದ್ರೂ ಕೇಳ್ಬೋದು ಅಥವಾ ರಾಂಗ್ ನಂಬರ್ ಸೀರೀಸ್ ಆದ್ರೂ ಕೇಳ್ಬೋದು. ಸೊ ಈ ಕೆಲವೊಂದು ಪ್ಯಾಟರ್ನ್ಸ್ ಈ ಥರ ಫಾಲೋ ಮಾಡುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಈಗ ಸ್ಕ್ವೇರ್ಸ್ ಮತ್ತು ಕ್ಯೂಬ್ ಸೀರೀಸ್ ಬಂದರೆ ಇಟ್ ಮೇ ಬಿ ಎ ನ್ಯಾಚುರಲ್ ನಂಬರ್ ದಟ್ ಆರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಬೈ ಸರ್ಟೈನ್ ನಂಬರ್ಸ್ ಥರ ಆಗಿರ್ಬೋದು. ಈ ಪ್ಯಾಟರ್ನಾರು ಕೇಳ್ಬೋದು. ಸರ್ಟೈನ್ ನಂಬರಿಂದ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಇರುತ್ತೆ. ಈ ಎಕ್ಸಾಂಪಲ್ ಯಾವ ಥರ ಹೇಳುತ್ತೆ ಅಂದರೆ ಸರ್ಟೈನ್ ನಂಬರ್ಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಬೈ ಸರ್ಟೈನ್ ನಂಬರ್ಸ್ ಅಂತ ಹೇಳಿದ್ದೀನಿ. ಸೊ 2 ಸ್ಕ್ವೇರ್ ಈಸ್ 4. 4 ಮೈನಸ್ 1 ಏನಾಗುತ್ತೆ, 3 ಆಗುತ್ತೆ. ಸೊ ನೆಕ್ಸ್ಟು 3 ಸ್ಕ್ವೇರ್ ಈಸ್ 9. ಸೊ 3 ಸ್ಕ್ವೇರ್ ಮೈನಸ್ 1 ಅಂದರೆ 8. ಸೊ ಈ ಪ್ಯಾಟ್ರನ್ನ ಇದು ಫಾಲೋ ಮಾಡ್ತಿದೆ. ಅರ್ಥ ಆಯ್ತಾ? ಸೊ ಅದೇ ಥರ ಇವಾಗ ನೆಕ್ಸ್ಟು 4 ಸ್ಕ್ವೇರ್ ಏನಾಗುತ್ತೆ, 16 ಆಗುತ್ತೆ. 16 ಮೈನಸ್ 1 15. ನೆಕ್ಸ್ಟು 2 3 4 5 ಸ್ಕ್ವೇರು ಏನು 25. 25 ಮೈನಸ್ 1 ಅಂದರೆ 24. ಸೊ ನೆಕ್ಸ್ಟ್ ನಂಬರ್ ಸೀರೀಸ್ ಏನಾಗುತ್ತೆ, 6 ಸ್ಕ್ವೇರ್ ಮೈನಸ್ 1 ಅಂದರೆ ಎನಿಹೌ ದಿಸ್ ಆನ್ಸರ್ ಈಸ್ 35. ಸೊ ಈ ಥರ ಪ್ಯಾಟ್ರನ್ನ ಇದು ಫಾಲೋ ಮಾಡುತ್ತೆ, ಸ್ಕ್ವೇರ್ ಮತ್ತು ಕ್ಯೂಬ್ ಸೀರೀಸ್. ನೆಕ್ಸ್ಟ್ 4th ಸೀರೀಸ್ ಈಸ್ ಮಿಸಲೇನಿಯಸ್ ಸೀರೀಸ್. ಸೊ ಮಿಸಲೇನಿಯಸ್ ಸೀರೀಸು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿವರೆಗೂ ಸ್ಕ್ವೇರ್ಸು, ಪ್ರಾಡಕ್ಟು ಮತ್ತು ಏನು ಡಿಫ್ರೆನ್ಸ್ ಪ್ಯಾಟ್ರನ್ನ ಮಾಡಿದ್ದೀವೋ ಸೊ ಅದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದೇ ಥರ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಸೊ ಮಿಸಲೇನಿಯಸ್ ಸೀರೀಸಲ್ಲಿ ಸೊ ಯಾವ ಥರ ಪ್ಯಾಟ್ರನ್ ಕೇಳ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಕಾನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್ ಗೊತ್ತು. ಸೊ ಈಗ 2 3 5 7 11 13. ಸೊ ನೆಕ್ಸ್ಟ್ ನಂಬರ್ ಸೀರೀಸ್ ಈಸ್ 17 ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಥರನಾದ್ರು ಪ್ಯಾಟರ್ನ್ ಕೇಳ್ಬೋದು. ಅಥವಾ ಸ್ಕ್ವೇರ್ಸ್ ಆಫ್ ಪ್ರೈಮ್ ನಂಬರ್ಸ್ ಅದನ್ನಾದ್ರೂ ಕೇಳ್ಬೋದು. ಪ್ರೈಮ್ ನಂಬರ್ಸ್ ಫಾರ್ ಎಕ್ಸಾಂಪಲ್ 3 ಸ್ಕ್ವೇರ್ ಈಸ್ 9 ಆ್ಯಂಡ್ 5 ಸ್ಕ್ವೇರ್ ಈಸ್ 25 ಆ್ಯಂಡ್ 7 ಸ್ಕ್ವೇರ್ ಈಸ್ 49 ಆ್ಯಂಡ್ 11 ಸ್ಕ್ವೇರ್ ಈಸ್ 121 ಆ್ಯಂಡ್ 13 ಸ್ಕ್ವೇರ್ ಈಸ್ 169 is the next number series. ಸೊ ಈ ಮಿಸಲೇನಿಯಸ್ ಸೀರೀಸು ಇಂಪಾರ್ಟೆಂಟು. ಸೊ ಈಗ ನೀವೇನು ಕಾಂಬಿನೇಷನ್ ಆಫ್
3 ಪ್ಯಾಟ್ರನ್ಸ್ ಇರ್ಬೋದು, ಪ್ರೀವಿಯಸ್ ಏನು ಮಾಡಿದ್ನೋ ಅದು ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಸೀರೀಸ್ ಈಸ್ ಕಾಂಬಿನೇಷನ್ ಸೀರೀಸ್. ಫಸ್ಟ್ ಕಾಂಬಿನೇಷನ್ ಸೀರೀಸ್ನ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಮಿಸಲೇನಿಯಸ್ಸಿಗೂ ಕಾಂಬಿನೇಷನ್ಗೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಬೇಕು. ಮಿಸಲೇನಿಯಸಲ್ಲಿ ಅಂದರೆ ಏನು ಇನ್ಕ್ಲೂಡ್, ಏನು ಸ್ಕ್ವೇರ್ಸು, ಡಿಫ್ರೆನ್ಸು ಮತ್ತು ಪ್ರಾಡಕ್ಟ್ ಸೀರೀಸ್ ಏನೇನಿತ್ತೋ ಆ ಎಲ್ಲ ಸೀರೀಸು, ಸಿಂಗಲ್ ಸೀರೀಸು ಒಂದು ಕ್ವಶನ್ಸಲ್ಲಿ ಬರ್ಬೋದು. ಸೊ ಇಟ್ ಮೇ ಬಿ ಎ ಇನ್ಕ್ರೀಸಿಂಗ್ ದಿ ನ್ಯಾಚುರಲ್ ನಂಬರ್ ವಿತ್ ಸ್ಕ್ವೇರ್ಸ್ ಆಫ್ ನ್ಯಾಚುರಲ್ ನಂಬರ್ ಆಗ್ಬೋದು, ಆ ಥರ ಇತ್ತು. ಸೊ ಇಲ್ಲಿ ಕಾಂಬಿನೇಷನ್ ಸೀರೀಸ್ ಅಂದರೆ ಟೂ ಇನ್ ಅ ಸಿಂಗಲ್ ಕ್ವಶನ್ ವಿ ಕ್ಯಾನ್ ಕಂಬೈನ್ 2 or more ಸೀರೀಸ್. ಇಲ್ಲಿ ಕಂಬೈನಲ್ಲಿ 2 or more ಸೀರೀಸ್ನ ಕಂಬೈನ್ ಮಾಡಿರ್ತೀವಿ ಸಿಂಗಲ್ ಕ್ವಶನ್ಸಲ್ಲಿ, ಅದನ್ನು ಕಾಂಬಿನೇಷನ್ ಸೀರೀಸ್ ಅಂತ ಹೇಳ್ತೀವಿ. ಮಿಸಲೇನಿಯಸ್ಸಿಗೂ ಕಾಂಬಿನೇಷನ್ಸ್ಗೂ ಇದೇ ಡಿಫ್ರೆನ್ಸು. ಸೊ ಕಾಂಬಿನೇಷನ್ ಸೀರೀಸಲ್ಲಿ ಹೇಳಿದೆ 2 or more ಸೀರೀಸ್ನ ಕಂಬೈನ್ ಮಾಡಿರ್ತಾರೆ ಅಂತ. ಅದೇ ಥರ ಎಕ್ಸಾಂಪಲ್ ಇವಾಗ ಏನಿದೆ ಅಂದರೆ 1, 1, 4, 8, 9, 27 ಅಂತ ಇದೆ. ಸೊ ಇಲ್ಲಿ ಏನಿದೆ ಅಂದರೆ ಇಟ್ ಕಂಬೈನ್ಸ್ ಬೋತ್ ಸ್ಕ್ವೇರ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಕ್ಯೂಬ್ಸ್ ಆಫ್ ನ್ಯಾಚುರಲ್ ನಂಬರ್ನ ಇನ್ಕ್ಲೂಡ್ ಮಾಡಿದ್ದೆ. ಯಾವ ಥರ ಅಂತ ಹೇಳ್ತೀನಿ ನೋಡಿ ಇವಾಗ. ಸೊ ಇಲ್ಲಿ 1, 4, 9. ಸೊ ನೆಕ್ಸ್ಟ್ ಸೀರೀಸ್ನ ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ 1, 8, 27. ಸೊ ಇದು 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್. ಸೊ ನೆಕ್ಸ್ಟ್ ಸೀರೀಸ್ ಏನು 4 ಸ್ಕ್ವೇರ್ ಆಗಬೇಕು. 4 ಸ್ಕ್ವೇರ್ ಈ 16 ಇಸ್ ದಿ ಆನ್ಸರ್. ಸೊ ಈ ಕಾಂಬಿನೇಷನಲ್ಲಿ ಇನ್ನೊಂದು ಸೀರೀಸ್ ಇದೆಯಲ್ಲ, ಅದು ಯಾವ ಥರ ಅಂದರೆ ಕ್ಯೂಬ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದೆ. ಸೊ 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್. ಸೊ ಈ ಥರ ಇಲ್ಲಿ 2-3 ಸೀರೀಸ್ನ ಕಂಬೈನ್ ಮಾಡೋದ್ರಿಂದ ನಾವು ಕಾಂಬಿನೇಷನ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಇವತ್ತೇನೇನು ಮಾಡಿದೆ, ಸೊ ಯಾವುದಾದ್ರು ಅಂದರೆ ಪ್ರಾಡಕ್ಟ್ ಸೀರೀಸು ಮತ್ತು ಡಿಫ್ರೆನ್ಸ್ ಸೀರೀಸು, ಸ್ಕ್ವೇರ್ಸ್ ಆರ್ ಕ್ಯೂಬ್ ಸೀರೀಸು, ಮಿಸಲೇನಿಯಸ್ ಆ್ಯಂಡ್ ಸೊ 5th one ಈಸ್ ಕಾಂಬಿನೇಷನ್. ಈ ಎಲ್ಲ ಸೀರೀಸ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನು ಡಿಪೆಂಡ್ ಆಗಿರುತ್ತೆ. ಇದೇ ಸೀರೀಸ್ ಅಂತ ನೀವು ಐಡೆಂಟಿಫೈ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಇವತ್ತಿನ ನಂಬರ್ಸ್ ಮತ್ತು ಲೆಟರ್ ಸೀರೀಸ್ ಇಂಟ್ರೊಡಕ್ಷನ್ ಕ್ಲಾಸಸಲ್ಲಿ ನಂಬರ್ ಸೀರೀಸ್ನ ಯಾವ ಥರ ಕ್ಲಾಸಿಫಿಕೇಷನ್ ಮಾಡೋದು ಅಂತ ಹೇಳಿದೆ. ಸೊ 5 ಕ್ಲಾಸಿಫಿಕೇಷನ್ನ ಯಾವ ಥರ ಮಾಡೋದು, ಯಾವ ಥರ ಪ್ಯಾಟರ್ನ್ ಬರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಕ್ಲಾಸ್ ನಾನು ಜನರಲ್ ಅಪ್ರೋಚಸ್ ಟು ಸಾಲ್ವ್ ನಂಬರ್ ಸೀರೀಸ್ನ ಹೇಳ್ತೀನಿ. ಸೊ ಯಾವ ಥರ ಸಾಲ್ವ್ ಮಾಡೋದು ಅಂತ. ಇದೇ ಥರ ನಮ್ಮ ವಿಡಿಯೋನ ನೋಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.